ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸುನಿಲ್. ನಿಮ್ಮ ಬಳಿ ಸ್ವಂತ 4 ಚಕ್ರದ ವಾಹನವಿದೆಯಾ? ನೀವು BPL ಕಾರ್ಡ್ ಫಲಾನುಭವಿಗಳ? ಹಾಗಾದರೆ ಸರ್ಕಾರ ನಿಮಗೆ ನೀಡಲಿದೆ ಶಾಕ್. 2-3 ದಿನಗಳ ಹಿಂದೆ ನ್ಯೂಸ್ ಚಾನೆಲ್ನಲ್ಲಿ BPL ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ನಾನು ಒಂದು ನ್ಯೂಸ್ ನೋಡಿದ್ದೆ. 6 ತಿಂಗಳು ರೇಷನ್ ಪಡೆಯದವರ BPL ರೇಷನ್ ಕಾರ್ಡ್ ಅನ್ನು ತಾತ್ಕಾಲಿಕವಾಗಿ ರದ್ದಾಗಲಿದೆ ಅಂತ. ನಾನು ಸಹ ಈ ಬಗ್ಗೆ ವಿಡಿಯೋ ಮಾಡಿದ್ದೆ. ಈಗ ಮತ್ತೆ BPL ರೇಷನ್ ಕಾರ್ಡ್ ಹೊಂದಿರೋರಿಗೆ ಸರ್ಕಾರ ಶಾಕ್ ಕೊಡ್ತಾ ಇರುವಂತದ್ದು. ಇನ್ನು 6 ತಿಂಗಳು ರೇಷನ್ ಪಡೆಯದವರ 3.26 ಲಕ್ಷ BPL ಕಾರ್ಡ್ಗಳು ಹಾಗೆ 14,800ರಷ್ಟು ಅಂತ್ಯೋದಯ ಕಾರ್ಡ್ಗಳು ಇಲ್ಲಿ ತಾತ್ಕಾಲಿಕವಾಗಿ ರದ್ದಾಗಲಿರುವಂತದ್ದು. ಕಾರಣ, ಯಾರೆಲ್ಲ 6 ತಿಂಗಳಿಂದ ಅನ್ನ ಬಗೆದ ಅಕ್ಕಿ ಪಡ್ಕೊಂಡಿಲ್ವೋ ಅವರಿಗೆ ಉಚಿತ ಅಕ್ಕಿಯ ಅವಶ್ಯಕತೆ ಖಂಡಿತವಾಗಿ ಇರೋದಿಲ್ಲ. ಅವಶ್ಯಕತೆ ಇಲ್ಲದವರಿಗೆ ಕೊಡುವ ಬದಲು ಉಚಿತ ಅಕ್ಕಿ ಅವಶ್ಯಕತೆ ಇರುವಂತಹ ಬಡ ಕುಟುಂಬಗಳಿಗೆ ಕೊಡುವ ಹಿನ್ನೆಲೆಯಲ್ಲಿ ಈ ಒಂದು ರದ್ದತಿ ಕಾರ್ಯ ನಡೆಯಲಿರುವಂತದ್ದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಸರ್ಕಾರ BPL ಕಾರ್ಡ್ ಹೊಂದಿದವರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕೊಟ್ಟಿರುವಂತದ್ದು. ಏನು ಆ ಶಾಕಿಂಗ್ ಸುದ್ದಿ? ಬನ್ನಿ ತಿಳ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಕೆಲವು ತಿಂಗಳ ಹಿಂದೆ BPL ರೇಷನ್ ಕಾರ್ಡ್ ಹೊಂದಲು ಫಲಾನುಭವಿಗಳಿಗೆ 6 ಮಾನದಂಡಗಳನ್ನು ವಿಧಿಸಿತ್ತು. ವಾರ್ಷಿಕ ಆದಾಯ 1,20,000 ಒಳಗಿರಬೇಕು, ಕುಟುಂಬ ಸದಸ್ಯರು ಸರ್ಕಾರಿ ಕೆಲಸದಲ್ಲಿರಬಾರದು, ಟ್ಯಾಕ್ಸ್ ಪೇಯರ್ ಆಗಿರಬಾರದು, ನಗರ ಪ್ರದೇಶದಲ್ಲಿ ಮನೆ 1000 ಸ್ಕ್ವೇರ್ ಫೀಟ್ ನೊಳಗಿರಬೇಕು, ಒಣಭೂಮಿ 3 ಹೆಕ್ಟೇರ್ ನೊಳಗಿರಬೇಕು, ಇನ್ನು ಕೊನೆಯದು ಮತ್ತು ಮುಖ್ಯವಾಗಿ ವೈಟ್ ಬೋರ್ಡ್ ಕಾರನ್ನು ಹೊಂದಿರಬಾರದು. ಈಗ ಆಹಾರ ಇಲಾಖೆ ಏನಿದೆ ಅದು ವೈಟ್ ಬೋರ್ಡ್ ಕಾರು ಅಂದ್ರೆ ಸ್ವಂತ ಬಳಕೆಗೆ 4 ಚಕ್ರದ ವಾಹನಗಳನ್ನು ಯಾರು ಹೊಂದಿರ್ತಾರೋ ಅವರ ಹತ್ರ BPL ರೇಷನ್ ಕಾರ್ಡ್ ಇದ್ರೆ ಅಂತವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡುವ ಪ್ರಕ್ರಿಯೆ ಶುರು ಮಾಡ್ತಾರಂತೆ. ಇಲ್ಲಿ ಜೀವನ ನಡೆಸಲು ಬಾಡಿಗೆಗೆ ಬಳಸುವ ಯೆಲ್ಲೋ ಬೋರ್ಡ್ ಕಾರ್ ಹೊಂದಿದ್ರೆ ಅಂತವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಕಳೆದ ವರ್ಷ ಅಂದ್ರೆ 2022ರಿಂದ ಈ ಕೆಲಸ ಶುರು ಮಾಡಿದ್ದು. ಕಳೆದ ವರ್ಷ ವೈಟ್ ಬೋರ್ಡ್ 4 ಚಕ್ರದ ವಾಹನ ಹೊಂದಿರುವ 12,000 BPL ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿತ್ತು ಆಹಾರ ಇಲಾಖೆ. ಈ ವರ್ಷವೂ ಈ ಕಾರ್ಯ ಮುಂದುವರೆದಿದ್ದು ಸುಮಾರು 40,000ದಷ್ಟು BPL ಕಾರ್ಡ್ಗಳು ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವಾಗಿಂದ ಈ ಕೆಲಸ ಶುರುವಾಗುತ್ತೆ? ಈಗ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯದ ಹಣದ DBT ಕೆಲಸ ನಡೀತಾ ಇದೆಯಂತೆ. ಇನ್ನೊಂದು 2-3 ವಾರಗಳಲ್ಲಿ ಅಕ್ಕಿ ಹಣದ DBT ಕಂಪ್ಲೀಟ್ ಮಾಡಿ ನಂತರ ವೈಟ್ ಬೋರ್ಡ್ ಕಾರು ಹೊಂದಿದವರ ರೇಷನ್ ಕಾರ್ಡುಗಳನ್ನು ಕ್ಯಾನ್ಸಲ್ ಮಾಡುವ ಕೆಲಸ ಶುರು ಮಾಡ್ತಾರಂತೆ. ಇದರಿಂದ ಮತ್ತಷ್ಟು ಅರ್ಹ ಫಲಾನುಭವಿಗಳಿಗೆ BPL ಕಾರ್ಡುಗಳನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತೆ ಎಂಬ ಮಾತನ್ನು ಆಹಾರ ಇಲಾಖೆ ಹೇಳಿರುವಂತದ್ದು. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸುವವರಿಗೆ ಕೂಡ ಇಲ್ಲಿ ಒಂದು ಸುದ್ದಿ ಇದೆ. ಏನು ಅಂದ್ರೆ, ಇದೇ ತಿಂಗಳು ರೇಷನ್ ಕಾರ್ಡ್ ತಿದ್ದುಪಡಿಗೆ 3 ದಿನಗಳ ಅವಕಾಶವನ್ನು ಕೊಟ್ಟಿತ್ತು ಪ್ರತಿ ಜಿಲ್ಲೆಗಳಿಗೆ. ಆದ್ರೆ ಅದರಿಂದ ಜನರಿಗೆ ಯಾವುದೇ ಉಪಯೋಗವಾಗಲಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಕಾದರೂ ಸರ್ವರ್ ಸಮಸ್ಯೆಯಿಂದಾಗಿ ತಿದ್ದುಪಡಿ ಮಾಡಿಸಿಕೊಳ್ಳಲು ಆಗಿರಲಿಲ್ಲ. ಇದನ್ನು ಅರಿತ ಸರ್ಕಾರ ನವೆಂಬರ್ ತಿಂಗಳಿನಲ್ಲಿ ಒಂದೊಂದು ಜಿಲ್ಲೆಗೆ 1 ವಾರಗಳ ಕಾಲ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಲಿದೆ. ನವೆಂಬರ್ನಲ್ಲಿ ಯಾವ ಡೇಟಿಗೆ ಶುರು ಮಾಡ್ತಾರೆ ಗೊತ್ತಿಲ್ಲ, ಆದರೆ ನವೆಂಬರ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ 1 ವಾರಗಳ ಕಾಲ ಅವಕಾಶ ನೀಡ್ತೀವಿ ಅಂತ ಹೇಳಿರುವಂಥದ್ದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.